ಜೀವನದಲ್ಲಿ ಒಂದ್ಸತಿನಾರು ಚಿಕ್ಕಪೇಟೆಗೆ ಬರಲೇಬೇಕು. ಇವರು ಆನೆಸ್ಟ್ ರಿವ್ಯೂ ಕೊಟ್ಟಿರೋದು. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಚಿಕ್ಕಪೇಟೆಗೆ ಬಂದಿದ್ದೀನಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಯಾಕಂದರೆ ಶಾಪಿಂಗಿಗೆ. ಇವತ್ತು ಏನೇನು ಐಟಮ್ ತಗೋತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗುವ. ಈಗ ರಾಖಿ ತಗೊಳಕ್ಕೆ ಬಂದಿದ್ದೀವಿ. ಓಡಾಡ್ ಸಖತ್ ಸಾಕಾಯ್ತೈತೆ. ಒಂದು ಸ್ವಲ್ಪ ಕರುಣೆ ಇರಲಿ. ಇದೆ ಇಲ್ಲಿ ನೋಡ್ರಿ, ಇವ್ರು ತಗೋತವ್ರೆ ಮೇಡಮ್ ಅವರು. ತೆಗಿಬಾರ್ದಂತೆ, ವಿಡಿಯೋ ಮಾಡಬಾರ್ದಂತೆ. ಇವಾಗ ರಾಖಿ ತಗೋತಾ ಇದ್ದೀವಿ ಗೈಸ್. ಅದೇನೇನೋ ನೆಕ್ಲೆಸ್ಸು ಇದೆಲ್ಲ ಮನೆಗೆಲ್ಲ ನಮ್ಮ ಆಂಟಿದು ಸ್ಟೋರ್ ಇದೆ, ಅಲ್ಲಿಗೆ ತಗೋತಾ ಇರೋದು ಅಷ್ಟೇ. ನಿನ್ನ ಬೇಜಾನ್ ಶಾಪಿಂಗ್ ಮಾಡಬೇಕು. ಗೈಸ್, ಫೈನಲ್ ಆಗಿ ನಾವು ರಾಖಿ ಎಲ್ಲ ಪರ್ಚೇಸ್ ಮಾಡಿ ಆಯಿತು. ಕರೆಂಟ್ ಈಗ ಬಂದು ನೋಡಿ, ಕರೆಂಟ್ ಹೋಗಿತ್ತು. ಇನ್ನೇನು ತಗೋಬೇಕು ಆಂಟಿ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಬನ್ನಿ ಏನೇನು ತಗೋತಾರೆ ನೋಡೋಣ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ಇಲ್ಲಿ ಮೋತಿ ಬ್ಯಾಂಗಲ್ಸಲ್ಲಿ ಚೆನ್ನಾಗಿರೋ ಬ್ಯಾಂಗಲ್ಸ್ ಎಲ್ಲ ಸಿಗುತ್ತೆ. ನೀವು ಏನಾದ್ರು ತಗೋಬೇಕು ಅಂತಂದರೆ ಇಲ್ಲಿಗೆ ಬನ್ನಿ, ಇದ್ರ ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ. ಹೇಳ್ರಪ್ಪ. ಅಕ್ಕ, ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ? ಇದು ಕುಮಾರಪೇಟೆ ಅಂದ್ಬಿಟ್ಟು ಅವಿನ್ಯ ರೋಡ್, ಮೇನ್ ರೋಡು. ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಬ್ರೈಡಲ್ ಬ್ಯಾಂಗಲ್ಸು ಮತ್ತು ಗ್ಯಾರಂಟಿ ಬ್ಯಾಂಗಲ್ಸು, ಮತ್ತು ಈ ಟೈಮಲ್ಲೆಲ್ಲ ರಾಖಿ ಟೈಮಲ್ಲೆಲ್ಲ ರಾಖಿ ಎಲ್ಲ ಅವೈಲೇಬಲ್ ಇದೆ. ಇದು ನೋಡಿ, ನಿಮಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮದುವೆಗೆಲ್ಲ ಯೂಸ್ ಮಾಡೋ ಅಂಥದ್ದು. ಮತ್ತು ಗ್ಯಾರಂಟಿ ಬ್ಯಾಂಗಲ್ಸ್ ಅಂದರೆ ನೋಡಿ ಈ ಥರ ಬರುತ್ತೆ, ದೊಡ್ಡ ಬ್ಯಾಂಗಲ್ಸ್ಗಳು ಈ ಥರ ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಒಂದು 25 ಇಯರ್ಸಿಂದ ನಾನು ಇಲ್ಲೇ ಬರ್ತಾಯಿದ್ದೀನಿ. ಆಮೇಲೆ ಬೇಬಿ ಬ್ಯಾಂಗಲ್ಸ್ ಕೂಡ ಅಷ್ಟೇ, ಮಕ್ಕಳು ತುಂಬ ಇದಾಗಿ ಯೂಸ್ ಮಾಡೋ ಅಂಥದ್ದು. ಎರಡೆರಡು ಬ್ಯಾಂಗಲ್ಸು ಚೆನ್ನಾಗಿರುತ್ತೆ ಈ ಥರ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಚೆನ್ನಾಗಿದೆ. ರಾಖಿ ಇದೆ, ಮತ್ತು ಈ ಥರ ಎಲ್ಲ ಸಿಂಗಲ್ಸ್ ಬ್ಯಾಂಗಲ್ಸ್ಗಳಿದೆ, ತುಂಬ ಚೆನ್ನಾಗಿದೆ. ಇವರು ಆನೆಸ್ಟ್ ರಿವ್ಯೂ ಕೊಟ್ಟಿರೋದು. ಇವರು ಕಸ್ಟಮರು, ಅಲ್ಲಿರೋದು ಓನರು. ಇವರು ಕಸ್ಟಮರ್ ಕೈಲಿ ನಾವು ಮಾತಾಡ್ಸಿದ್ದು. ಚೆನ್ನಾಗಿದೆ ಇಲ್ಲಿ ಬ್ಯಾಂಗಲ್ಸು, ಮೋತಿ ಬ್ಯಾಂಗಲ್ಸು. ಇಲ್ಲೇ ಬಂದು ತಗೊಳ್ಳಿ. ಅವ್ರೇನು ರೀಸನಬಲ್ ರೇಟು ಅವ್ರು ಹಾಕ್ಕೊಡ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಕಡೆಯಿಂದ ಬಂದರೆ ನಿಮಗೆ ರೀಸನಬಲ್ ರೇಟಾಗಿ ಹಾಕ್ಕೊಡ್ತಾರೆ. ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ಚಾನಲ್ನ ಅಷ್ಟೇ. ಜೀವನದಲ್ಲಿ ಒಂದ್ಸತಿನಾರು ಚಿಕ್ಕಪೇಟೆಗೆ ಬರಲೇಬೇಕು. ಬರದೇ ಇರೋರು, ಯಾಕಂದರೆ ಇಲ್ಲಿ ಜನರು 1 ರೂಪಾಯಿಗೂ ಕಷ್ಟಪಡ್ತಾ ಇರ್ತಾರೆ. ಅದೆಲ್ಲ ನೋಡಿ ಜೀವನದ ಪಾಠ ಸಖತ್ ಕಲಿಬೋದು ಇಲ್ಲಿ. ನಮ್ಮದು ಐಟಮ್ ಎಲ್ಲ ತೊಗೊಂಡೈತಿ. ಈಗ ಬನ್ನಿ, ಹೊರಡೋ ಸಮಯ ಆಯ್ತು. ಈಗ ನಮ್ಮದು ಹೊರಡ್ತಾ ಇರೋದೆ. ಸುದರ್ಶನ್ ಸಿಲ್ಕ್ಸ್ ಹತ್ರ ಇದ್ದೀವಿ. ಬೆಳಗ್ಗೆಯಿಂದ ಓಡಾಡಿ ಸಾಕಾಗೋಯ್ತಪ್ಪ. ನಮ್ಮ ಆಂಟಿ ಅಂತೂ ಓಡಾಡ್ತಾನೆ ಐತೆ, ನನಗೆ ಸುಸ್ತೇ ಆಗೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರದ್ದು ಅಂಗಡಿ ಐಟಮ್ ಎಲ್ಲ ತೊಗೊಂಡು ಆಯಿತು ಗೈಸ್. ನಮ್ಮ ಅಪ್ಪಂದು ಫ್ಯಾಕ್ಟ್ರಿದು ಸ್ವಲ್ಪ ಐಟಮ್ ತೊಗೋಬೇಕಾಗಿತ್ತು. ಅದನ್ನು ತಗೊಳ್ಳೋಕ್ಕೆ ಈಗ ರಾಘವೇಂದ್ರ ಟಿಫನ್ಸ್ ಹೋಗ್ತಾಯಿದ್ದೀವಿ. ಹೋಗಿ ಐಟಮ್ ತೊಗೋಬೇಕು.
ಓಡಾಡೋಕ್ಕೆ ಐತೆಲ್ಲ ಆ ಥರ ಫುಲ್ಲು ರಶ್ ಇದ್ದಾರೆ. ಆದರೆ ಇವಾಗ ಹಬ್ಬದ ಟೈಮ್ ಅಂತ ಅಂದ್ಬಿಟ್ಟು ಈ ಥರ ಇರೋದು. ಇದೆಲ್ಲ ಕಿಚನ್ ಎಕ್ವಿಪ್ಮೆಂಟ್ಸು. ನಮಗೆ ಬೇಕಾಗಿರೋದು ಈ ಐಟಮು ಅದನ್ನು ತರೋಕ್ಕೆ ಬುಕ್ ಮಾಡೋರೀಗ ಬರ್ತೈತೆ. ಅದನ್ನು ತೊಗೊಂಡು ಓಡ್ತಾ ಇರೋದೆ. 2 hours later. ಇದೇ ನಮ್ಮ ಐಟಮು. ಇದನ್ನು ತೊಗೊಂಡು ಹೋಗ್ಬೇಕೀಗ. ಗೈಸ್ ಫೈನಲಾಗಿ ತೊಗೊಂಡಾಯ್ತು. ಈಗ ನಾವು ಹೊರಟಿದ್ದೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಲ್ಲ ನಮ್ಮ ಆಂಟಿ ಐಟಮ್ ತಗೊಳಕ್ಕೆ ಕರೀತಿದ್ದೆ. ಮುಂದಿನ ವಿಡಿಯೋ ಸಿಗೋಣ. ಟಾಟಾ ಬೈ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.